ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಕಾವೇರಿ. ಯಾವ ವಿಷಯಕ್ಕೆ ಸಾಹೇಬ್ರೆ? ಏನೋ ಗೊತ್ತಿಲ್ಲ ಕಾವೇರಿ, ಅದೇನೋ ನಿನ್ನಿರೋ ಕಡೆ ಎಲ್ಲರೂ ಹ್ಯಾಪಿಯಾಗೇ ಇರ್ತಾರೆ, ಎಲ್ರೂ ನಿನ್ನೋರೇ ಅನ್ಕೋತ್ಯ. ನಿನ್ನಂತವ್ರು ಇರೋದು ತುಂಬಾನೇ ಕಡಿಮೆ ಜನ ಕಾವೇರಿ. ಅದಕ್ಕೆ ಪೃಥ್ವಿ ಸಾಹೇಬ್ರೆ, ನಮ್ ಕಾವೇರಿ ಅಕ್ಕಂತರ ಇರೋ ಹುಡುಗಿನೇ ನಿಮಗ್ ಸಿಗ್ಲಿ ಅಂತ ಕೇಳ್ಕೊತಿರೋದು. ಕಾವೇರಿ ಅಂತ ಹುಡುಗಿ ಸಿಗೋದು ತುಂಬಾ ಕಷ್ಟ ಗಣಿ. ಅವಳು ಒಳ್ಳೆ ಮನ್ಸಿರೋ ಹುಡುಗಿ, ಸಿಂಗಲ್ ಪೀಸ್. ಹಾಗಾದ್ರೆ ನಮ್ಮ ಅಕ್ಕನ ಮದ್ವೆ ಆಗಿ ಸಾಹೇಬ್ರೆ, ಅಕ್ಕ ಕೂಡ ಸಂತೋಷವಾಗಿರ್ತಾರೆ. ಕಾವೇರಿ, ನಿನ್ನ ಯಾರು ಮದುವೆ ಮಾಡ್ಕೋತಾರೋ ಗೊತ್ತಿಲ್ಲ, ಆದ್ರೆ ಅವ್ರ ಲಕ್ಕಿಯೆಸ್ಟ್ ಪರ್ಸನ್. ಮದ್ವೆ ಆಯ್ತಲ್ವಾ, ಇವಾಗ ಮದ್ವೆ ಊಟ ಯಾವಾಗ? ನನ್ ಜೊತೆ ಬನ್ನಿ, ಊಟಕ್ಕೆ ವ್ಯವಸ್ಥೆ ಮಾಡಿದೀನಿ. ಕೂ ಬನ್ನಿ 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 ಬನ್ನಿ. ಕೂ ಚಿಕ್ 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 ಚಿಕ್. ಬಿಂದು, ಈ ವೈರ್ನ ತಗೊಂಡೋಗಿ ಅಲ್ಲಿ ದೂರದಲ್ಲಿರೋ ಪ್ಲಗ್ ಅಲ್ಲಿ ಹಾಕೋ. ನೀನು ಅಲ್ಲೇ ವೇಟ್ ಮಾಡ್ತಿರೋ. ಆ ಕಾವೇರಿ ಈ ಕಡೆನೆ ಬರ್ತಾಳೆ. ಅವಳು ಬಂದಿದ ತಕ್ಷಣ ನೀನು ಸ್ವಿಚ್ ಆನ್ ಮಾಡಿ ಅಲ್ಲಿಂದ ಹೊರಟೋಗು. ಅವಳು ಬರುವಾಗ ನಿನ್ಗೆ ಫೋನಲ್ಲಿ ಸಿಗ್ನಲ್ ಕೊಡ್ತೀನಿ, ಸರಿನಾ? ಸರಿ ಮಯೂರಿ. ಈ ಶಾಕಿಗೆ ಅವಳು ಮೇಲ್ ಹೊರಟೋಗ್ಬೇಕು. ಅವಳು ಸಾವಿಂದ ನನಗೆ ಹಬ್ಬ ಶುರು ಆಗ್ಬೇಕು. ಹೋಗು. ಕೆಲವೊಂದ್ಸಲ ನೀನೇ ಕಲ್ಯಾಣಿ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಕಾವೇರಿ. ಯಾಕೆ ವಕೀಲ್ ಸಾಹೇಬ್ರೆ? ನನಗ್ ಬುದ್ಧಿ ಬಂದಾಗ್ಲಿಂದ ಈ ರಾಜ್ ಮಹಲ್ ಕಲ್ಯಾಣಿಗೋಸ್ಕರ ಹುಡುಕಾಡ್ತಾ ಇದೆ. ನಾನಂತೂ ಕಲ್ಯಾಣಿ ಸಿಕ್ಕಿದ್ರೆ ರಾಜ್ ಮಹಲ್ ಹೀಗಿರುತ್ತೆ ಹಾಗಿರುತ್ತೆ ಅಂತ ತುಂಬಾನೇ ಊಹೆ ಮಾಡ್ಕೊಂಡಿದ್ದೀನಿ ಕಾವೇರಿ. ನಾನು ಊಹೆ ಮಾಡ್ಕೊಂಡಿದ್ದೆಲ್ಲ ನೀನ್ ಬಂದ್ಮೇಲೆ ನಿಜ ಆಯ್ತು ಕಾವೇರಿ. ಅಂಕಲ್ ಕಲ್ಯಾಣಿನ ಮರ್ತು ಹೋಗಿದ್ದಾರೆ, ನಿನ್ನಲ್ಲಿ ಕಲ್ಯಾಣಿ ನೋಡ್ತಾ ಇದ್ದಾರೆ ಅವರು. ಇದುವರೆಗೂ ಒಂದು ಸಂಕ್ರಾಂತಿನೂ ಆಚರಿಸದೇ ಇರೋ ರಾಜ್ಮಹಲ್ ನಿನ್ನಿಂದಾಗಿ ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದೆ. ಆದರೂ ಅಂಕಲ್ ನಿನ್ಗೋಸ್ಕರ ಕೈ ಕೊಯ್ಕೊಳ್ಳೋದು, ನೀನ್ ಗೆದ್ದಾಗ ಅಂಕಲ್ ಸಂತೋಷ ಪಡೋದು. ಅಫ್ಕೋರ್ಸ್ ನಾನು ಕೂಡ ಸಂತೋಷ ಪಟ್ಟಿದ್ದೀನಿ. ಹೀಗೆ ಹೇಳ್ತಾನೆ ಹೋದ್ರೆ ನೀನ್ ಮಾಡಿರೋ ಪ್ರತಿಯೊಂದು ಕೆಲಸನೂ ತುಂಬಾ ದೊಡ್ಡದು ಅನ್ಸುತ್ತೆ ಕಾವೇರಿ. ನಿಜವಾಗ್ಲೂ ಕಲ್ಯಾಣಿ ಇಲ್ಲ ಅನ್ನೋ ನೋವನ್ನ ಮರೆಸೋದಕ್ಕೆ ದೇವರು ನಿನ್ನನ್ನು ಕಳಿಸ್ಕೊಟ್ಟಿದ್ದಾನೆ ಅನ್ಸುತ್ತೆ ಕಾವೇರಿ. ವಕೀಲ್ ಸಾಹೇಬ್ರೆ, ನಾನ್ ಮಾಡೋ ಪ್ರತಿ ಕೆಲ್ಸದಲ್ಲೂ ನನ್ನ ಒಳ್ಳೇದನ್ನ ನೋಡೋದು ನಿಮ್ಮ ಒಳ್ಳೆತನ. ನಾನ್ ಏನೇ ಮಾಡಿದ್ರು ನಿಮ್ಗೆ ಕಲ್ಯಾಣಿ ಇಲ್ದಿರೋ ನೋವನ್ನ ಸರಿ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಕಲ್ಯಾಣಿ ಕಲ್ಯಾಣಿನೇ, ಕಾವೇರಿ ಕಾವೇರಿನೇ. ಯಜಮಾನ್ರು ನನ್ನಲ್ಲಿ ಕಲ್ಯಾಣಿ ನೋಡ್ತಿದಾರೇನೋ ಹೊರತು ನಾನೇ ಕಲ್ಯಾಣಿ ಅಂತ ಹೇಳಲಿಲ್ಲ. ನೀವೂ ಅಷ್ಟೇ. ಯಾಕೆ ಅಂದ್ರೆ ನಾನ್ ಬೇರೆ, ಆ ಕಲ್ಯಾಣಿ ಬೇರೆ.
ಅವಳು ಹತ್ರ ಬರ್ತಾ ಇದ್ದಾಳೆ. ಪವರ್ ಆನ್ ಮಾಡು. ಸರಿ ಮಯೂರಿ. ಮನೆ ಕೆಲ್ಸದೊಳಗ್ ಬಂದವಳು ಮನೆ ಕೆಲ್ಸದೊಳಗೆ ಇದ್ದಿದ್ರೆ ಇವತ್ ನಿನ್ ಪ್ರಾಣಕ್ಕೆ ಈ ಗತಿ ಬರ್ತಾ ಇರ್ಲಿಲ್ಲ. ಅಲ್ದೆ ನಾನ್ ಪ್ರೀತಿಸೋ ಹುಡ್ಗನ್ ಜೊತೆ ಹತ್ರ ಆಗ್ತಿದ್ರೆ ನಾನ್ ಸುಮ್ನೆ ಇರ್ತೀನಿ ಅನ್ಕೊಂಡ್ಯಾ ಕಾವೇರಿ? ಆ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಅನ್ಭವಿಸು. ಕಾವೇರಿ, ಕಲ್ಯಾಣಿ, ಕಲ್ಯಾಣಿ, ಕಾವೇರಿ. ಕಾವೇರಿ ಸಾಯೋದ್ ಗ್ಯಾರಂಟಿ. ನಾನು ಎಲ್ಲರ ಹಾಗೆ ಒಳಗಡೆಯಿಂದನೇ ಆಚೆ ಬರ್ಬೇಕು. ಕಾವೇರಿ, ಕಾವೇರಿ ಅಮ್ಮ, ಕಾವೇರಿ ಬಿದ್ದೋಗಿದ್ದಾಳೆ ಅಮ್ಮ. ಅಮ್ಮ ಕಾವೇರಿ, ಕಲ್ಯಾಣಿ. ಕಾವೇರಿ, ಕಾವೇರಿ. ನಿನಗ್ ತಲೆ ಕೆಟ್ಟಿದ್ಯಾ? ಅಮ್ಮ ಅದ್ರಲ್ಲಿ ಕರೆಂಟ್ ಇದೆ ಕಣೋ, ಹೇಗೋ ಕಾಪಾಡ್ತೀಯಾ? ನಿನಗ್ ಈಜ್ ಬರಲ್ಲ ಕಣೋ, ಹಾಳ್ಬೇಡ. ಕಾವೇರಿ, ಕಾವೇರಿ. ನಿನಗೆ ಹೇಳ್ತಾ ಇರೋದು. ಅಕ್ಕ, ಕಾಪಾಡು ಪೃಥ್ವಿ. ಈ ಕನೆಕ್ಷನ್ ಆಫ್ ಮಾಡಿ ಫಸ್ಟ್. ಹಾಗೆ ಆಗ್ಲಿ. ಹೋಗು, ಬೇಗ ಹೋಗು. ಅಕ್ಕ. ಹೋಗು. ಅಕ್ಕ, ಕಲ್ಯಾಣಿ, ಕಲ್ಯಾಣಿ, ಅಯ್ಯೋ ಕಾವೇರಿ, ಕಾವೇರಿ, ಕಲ್ಯಾಣಿ, ಅಮ್ಮ ಕಲ್ಯಾಣಿ, ಎದ್ದೇಳಮ್ಮ. ಕಾವೇರಿ. ಕಾವೇರಿ ಸಾಯ್ತಾ ಇದ್ದಾಳೆ ಅಂತ ಗೊತ್ತಿದ್ರು ಅವಳನ್ನ ಕಾಪಾಡ್ಬೇಕು ಅಂತ ಪೃಥ್ವಿ ಯಾರ್ದ ಅಂದ್ರೆ ಪೃಥ್ವಿ ಮನ್ಸಲ್ಲಿ ಕೂಡ ಕಾವೇರಿ ಇದ್ದಾಳೆ ಅಂತಾಯ್ತು. ಕಾವೇರಿ, ಎದ್ದೇಳು ಕಾವೇರಿ, ಕಾವೇರಿ, ಕಲ್ಯಾಣಿ, ಎದ್ದೇಳು. ಅಮ್ಮ ಕಲ್ಯಾಣಿ, ಅಮ್ಮ ಕಣ್ತಿರಿ ಅಮ್ಮ. ಕಾವೇರಿ, ಎದ್ದೇಳಮ್ಮ. ಕಾವೇರಿ, ಕಾವೇರಿ, ಹೇಳಮ್ಮ. ಯಾಕ್ ದೇವ್ರೆ ನನ್ ಕಲ್ಯಾಣಿಗೆ ಈ ತರ ಪರಿಸ್ಥಿತಿನ ತಂದಿದ್ಯಾ? ಕಲ್ಯಾಣಿನೇ ಎಲ್ರೂ ಪ್ರಾಣನೂ ಕಾಪಾಡ್ತಾಳೆ. ಆಗಿರ್ಬೇಕಾದ್ರೆ ಅವಳ ಪ್ರಾಣನ ಯಾಕೆ ತೆಗಿಬೇಕು ಅನ್ಕೊಂಡೆ? ಅಕ್ಕ, ಎದುಳಕ್ಕ, ಕಣ್ ತೆಗಿಯಕ್ಕ. ಕಾವೇರಿ. ಅಮ್ಮ ನಿನ್ಗೇನಾಗ್ಬಾರ್ದಮ್ಮ, ನಿಂಗೇನಾಗ್ಬಾರ್ದು. ಎದ್ದೇಳು, ಎದ್ದೇಳು. ಏನಾಯ್ತು? ಕಾವೇರಿ, ಎದ್ದೇಳು. ಕಾವೇರಿ. ಕಾವೇರಿ,
ಅಯ್ಯೋ ಪೃಥ್ವಿ ಏನಾಯ್ತು? ಎದ್ದೇಳು, ಕಲ್ಯಾಣಿ. ಅಮ್ಮ ಕರೆಂಟ್ ಶಾಕ್ ಹೊಡೆದು ಸ್ವಿಮ್ಮಿಂಗ್ ಪೂಲಿಗೆ ಬಿದ್ಲಮ್ಮ. ಕಾವೇರಿ ಕಾವೇರಿ ಎದ್ದೇಳು ಕಾವೇರಿ, ಎದ್ದೇಳು ಕಾವೇರಿ. ಕಾವೇರಿ ಜಾಗ ಬಿಡು. ಕಲ್ಯಾಣಿ, ಅಯ್ಯೋ ಕಲ್ಯಾಣಿ. ಪೃಥ್ವಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗೋಣ ರಾಜ್ಮಾತೆ. ಕಲ್ಯಾಣಿ ಎದ್ದೇಳಮ್ಮ. ಅಮ್ಮ ಕಾವೇರಿ ಕಲ್ಯಾಣಿ, ಕಲ್ಯಾಣಿ ಅಲ್ಲೋಡಿ, ನನ್ ಕಲ್ಯಾಣಿ ಕಣ್ತಿರ್ದ್ಲು. ಕಾವೇರಿ ಕಲ್ಯಾಣಿ. ಕಾವೇರಿ ಕಾವೇರಿ ಅಕ್ಕ ಅಮ್ಮ, ನನ್ ಕಲ್ಯಾಣಿಗೇನೂ ಆಗಿಲ್ಲ. ವಕೀಲ್ ಸಾಹೇಬ್ರೆ, ನಿಮ್ಗೇನೂ ಆಗಿಲ್ಲ ಅಲ್ವಾ? ವಕೀಲ್ ಸಾಹೇಬ್ರೆ, ನಿಮ್ಗೆ ಈಜ್ ಬರಲ್ಲ ಅಲ್ವಾ? ಮತ್ ಯಾಕೆ ನೀರಲ್ಲಿ ಇಳಿದ್ರಿ? ಹಾ ಕೇಳು ಕಾವೇರಿ, ಈಜ್ ಬರಲ್ಲ ಆದ್ರೂ ದೊಡ್ಡ ಹೀರೋ ತರ ನೀರಿಗೆ ಹಾರ್ದ. ಅವನಿಗೇನಾದ್ರೂ ಆಗಿದ್ರೆ ನಾವೇನ್ ಮಾಡೋದು ಹೇಳು? ಅಮ್ಮ, 4 ಜನಕ್ಕೆ ಉಪಯೋಗ ಆಗುವಂಥ ಜೀವ ಕಾವೇರಿದು. ಅಂಥ ಜೀವಕ್ಕೆ ಅಪಾಯ ಇದ್ದಾಗ ನೋಡ್ತಾ ಹೇಗಿರ್ಲಮ್ಮ? ಹಾಗಂತ ನಿನ್ ಪ್ರಾಣನ ಅಪಾಯಕ್ಕೆ ತಂದ್ಕೋತಿಯ ಪೃಥ್ವಿ? ಹಾಗ ಹಾರೋಕ್ ಮುಂಚೆ ನಮ್ ಬಗ್ಗೆ ಒಂದ್ಸಲ ಯೋಚನೆ ಮಾಡಿದ್ಯಾ? ಒಬ್ಬ ಒಳ್ಳೆ ವ್ಯಕ್ತಿನ ಕಾಪಾಡೋದಕ್ಕೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಮ್ಮ. ನಿಮ್ ಪ್ರಾಣದ ಮುಂದೆ ನನ್ ಪ್ರಾಣ ಏನೂ ಇಲ್ಲ ವಕೀಲ್ ಸಾಹೇಬ್ರೆ. ಇನ್ಯಾವತ್ತೂ ಹೀಗ್ ಮಾಡ್ಬೇಡಿ. ನಿನ್ನ ಪ್ರಾಣಕ್ಕೂ ಬೆಲೆ ಇದೆ ಕಾವೇರಿ. ನನ್ನ ಪ್ರಾಣ ಉಳಿಸಿದವಳು ನೀನಲ್ವಾ? ನಿನಗೋಸ್ಕರ ನನ್ನ ಪ್ರಾಣ ಹೋಗುತ್ತೆ ಅಂದರೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಹೇಳು? ವಯಸ್ಸಲ್ಲಿ ಚಿಕ್ಕವನಾದ್ರೂ ತುಂಬಾ ದೊಡ್ಡ ಮಾತು ಹೇಳಿದೆ ಪೃಥ್ವಿ. ಇವತ್ತು ನಾವೆಲ್ಲ ಹ್ಯಾಪಿಯಾಗಿ ಸಂಕ್ರಾಂತಿ ಹಬ್ಬ ಆಚರಿಸ್ತಿದೀವಿ ಅಂದರೆ ಅದಕ್ಕೆ ಕಾರಣ ಕಾವೇರಿ. ಹೌದು, ಶಿವದೇವ್ ಅಂಕಲ್ ಪ್ರಾಣನ, ನನ್ನ ಪ್ರಾಣನ ಕಾಪಾಡಿದವಳು ಕಾವೇರಿ. ಈ ಮನೆಗೆ ಆನಂದ ತಂದೋಳವಳು. ನೀನ್ ಹೇಳೋದೇನೋ ಕರೆಕ್ಟೇ ಕಣೋ, ಆದ್ರೆ ನಮಗಿರೋದು ನೀನೊಬ್ನೇ ಮಗ. ನಿನಗೇನಾದ್ರೂ ಆದ್ರೆ ನಮ್ ಗತಿ ಏನು? ದೇವರ ದಯೆಯಿಂದ ಕಾವೇರಿಗೆ ಪೃಥ್ವಿಗೆ ಏನೂ ಆಗ್ಲಿಲ್ಲ. ನನ್ ಗೊಂಬೆಯಲ್ಲಿ ಅಕ್ಕ, ಬೊಂಬೆ ಅಕ್ಕ. ಬಾ ಕಾವೇರಿ, ರೂಮ್ಗೆ ಹೋಗೋಣ ಬಾ.
ಆದ್ರೂ ಅಲ್ಲಿ ಕರೆಂಟ್ ವೈರ್ ಹೇಗ್ ಬಂತು? ಯಾರು ಅಂತ ಕಂಡು ಹಿಡಿತೀನಮ್ಮ. ಹುಚ್ಚುಡ್ಗಿ ಯಾರಿಗೇನೇ ಅಪಾಯ ಬಂದ್ರೋ ಯೋಚನೆ ಮಾಡದೆ ಸಹಾಯಕ್ಕೆ ಬರ್ತಾಳೆ. ಇಂಥ ಹೆಣ್ಮಗು ನಮ್ಮನೇಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಏನ್ ಮಾಡಕ್ಕಾಗತ್ತೆ, ನಾಳೆ ಕಳಿಸ್ಲೇಬೇಕಲ್ಲ. ಕಲ್ಯಾಣಿ ಹೊರಡ್ತಾಳಂತೆ. ಹೀಗಲ್ಲ, ಏನೋ ಒಂದ್ ಮಾಡ್ಲೇಬೇಕು ಅವಳ. ಲಕ್ಷ್ಮಿ, ಆ ವ್ಯವಸ್ಥೆನೆಲ್ಲ ಮಾಡು. ಈ ಫೋಟೋದಲ್ಲಿರೋ ಹುಡುಗ ನಮಗ್ ತುಂಬಾ ಚೆನ್ನಾಗಿ ಗೊತ್ತಿರೋ ಹುಡುಗ. ಈ ಹುಡುಗ ಈ ಅಮ್ಮ ಮಗಳನ್ನ ಕರ್ಕೊಂಡು ನಾಳೆ ರಾತ್ರಿ 7 ಗಂಟೆಗೆ ಈ ಮನೆಯಿಂದ ಹೊರಡ್ತಾ ಇದ್ದಾರೆ. ಆ ಬಸ್ ಸ್ಟ್ಯಾಂಡ್ ಹತ್ರ ಕರೆಕ್ಟ್ ಆಗಿ 7 ಗಂಟೆ 30 ನಿಮಿಷಕ್ಕೆ ರೀಚ್ ಆಗ್ತಾರೆ. 7 ಗಂಟೆ 45 ನಿಮಿಷಕ್ಕೆ ಅವ್ರು ಹತ್ಬೇಕಾಗಿರೋ ಬಸ್ ಬರುತ್ತೆ. ಹೇಗ್ ಸಾಯಿಸ್ತೀರಾ, ಯಾವಾಗ ಸಾಯಿಸ್ತೀರಾ ಅನ್ನೋದು ಪೂರ್ತಿಯಾಗಿ ನಿಮ್ಮಿಷ್ಟ. ಆದ್ರೆ ನಾಳೆ ರಾತ್ರಿ ಹೊರಗಡೆ ಹೊರಟೋರು ಅವ್ರು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗ್ಬಾರ್ದು. ನಾವು ಕಳಿಸ್ಬೇಕಾಗಿರೋ ಜಾಗಕ್ಕೆ ಅವ್ರನ್ನ ಕಳಿಸ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಹೆಣ್ಮಕ್ಳಲ್ವಾ ಅಂತ ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ. ಅಮ್ಮನಾದ್ರೆ ಈಸಿಯಾಗಿ ಸಾಯಿಸಬಹುದು, ಆದ್ರೆ ಅವ್ರ ಮಗಳಿಗೆ ಕುಸ್ತಿ ಮಾಡೋದಕ್ಕೆ ಬರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಡೀಲ್ ಮಾಡಿ. ಯಾಕಂದ್ರೆ 4-5 ಜನನ ಅವಳು ಈಸಿಯಾಗಿ ಹ್ಯಾಂಡಲ್ ಮಾಡ್ತಾಳೆ. ಅದಕ್ಕೆ ಅಟ್ಯಾಕ್ ಏನಾದ್ರೂ ಮಿಸ್ ಆದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ನಾನ್ ನೋಡ್ಕೋತೀನಿ ಮೇಡಮ್. ಕೆಲಸ ಮುಗಿದ್ಮೇಲೆ ಮಾರನೇ ದಿನ ಇದೇ ಟೈಮ್ಗೆ ಇದೇ ಜಾಗಕ್ಕೆ ಬಂದು 50 ಲಕ್ಷ ತಗೊಂಡು ಹೋಗಿ. ಓಕೆ ಮೇಡಮ್. ನೆನ್ಪಿರ್ಲಿ, ಹುಡುಗ ನಮಗ್ ಬೇಕಾಗಿರೋನು. ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಶೂರ್ ಮೇಡಮ್. ಹೊರಡಿ. ನಿಜವಾಗ್ಲೂ ಇವರು ಕೆಲಸ ಮಾಡ್ತಾರೆ ಅಂತೀಯಾ? ಟೈಸನ್ ಜೊತೆ ಇರುವಂತ ಹುಡುಗರು ಒಬ್ಬೊಬ್ರು ಒಂದೊಂದು ವಿದ್ಯೆನಲ್ಲಿ ಪರಿಣಿತರು. ಯಾರಾದ್ರೂ ಒಬ್ರು ಗುರಿ ತಪ್ಪಿದ್ರು ಇನ್ನೊಬ್ರು ಗುರಿ ತಪ್ಪಲ್ಲ, ಖಂಡಿತವಾಗ್ಲೂ ಮುಗಿಸ್ಬಿಡ್ತಾರೆ. ಮನೆಯಲ್ಲಿ ನಿಮ್ ದೊಡ್ಡಮ್ಮಂಗೂ ಕಾವೇರಿಗೂ ರಕ್ತ ಸಂಬಂಧ ಇಲ್ಲದೆ ಹೋದ್ರು ಅವ್ರ ಬಂಧ ಯಾಕೋ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಇದೇ ತರ ಸ್ಟ್ರಾಂಗ್ ಆಗ್ತಾ ಹೋದ್ರೆ ನಾವ್ ಹೆದರ್ಕೊಳ್ಬೇಕಾಗಿ ಬರುತ್ತೆ. ಕಲ್ಯಾಣಿ ಜಾಗದಲ್ಲಿ ಕಾವೇರಿನ ಕೂರಿಸ್ತಾರೆ. ಅದಕ್ಕೆ ಆ ಬಂಧನೇ ಮುರಿದು ಬಿಡೋಣ ಅಂತ ನೋಡ್ತಾ ಇದ್ದೀನಿ. ವೆರಿ ಗುಡ್ ವೈದಿಕ. ಆದ್ರೆ ಹುಷಾರು, ಸ್ವಲ್ಪ ಏನಾದ್ರೂ ಎಡವಟ್ಟಾದ್ರೂ ನಮಗೇ ಪ್ರಾಬ್ಲಮ್ಮು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಅಗ್ನಿದೀಪ್, ನಾನ್ ಡೀಲ್ ಮಾಡ್ತೀನಿ. ನನ್ನ ಮಗಳನ್ನ ಸಿಂಹಾಸನದ ಮೇಲೆ ಕೂರ್ಸೋದಕ್ಕೆ ನಾನು ಏನ್ ಮಾಡಕ್ಕೂ ಸಿದ್ಧ. ಯಾವುದೇ ತಾಯಿ ಆದ್ರೂ ಮಕ್ಕಳಿಗೋಸ್ಕರ ನಿಂತರನೇ ಯೋಚನೆ ಮಾಡ್ತಾರೆ. ಯು ಆರ್ ಸೂಪರ್ ಮದರ್, ನನಗೆ ತಕ್ಕ ವೈಫ್. ಹೊಗಳಿದ್ ಸಾಕು, ನಡೀರಿ ಇವಾಗ. ಕರೆಂಟ್ ಶಾಕಿಂದ ಸತ್ತೋಗ್ತಾಳೆ ಅಂದ್ರೆ ಬದುಕೊಂಡ್ಬಿಟ್ಲು. ಹೋಗ್ಲಿ ಬಿಡು ಮಯೂರಿ, ಕನಿಷ್ಠ ಅವಳು ಭಯ ಪಟ್ಲಲ್ವಾ? ಅವಳಿಗೆ ಭಯ ಪಡಿಸಿದ್ರೆ ಸಾಕಾಗಲ್ವೇ? ಸಾಯಿಸ್ಲೇಬೇಕು. ಅವಳು ಸತ್ರೇನೆ ನನ್ಗೆ ಮನಃಶಾಂತಿ.